ಆತ್ಮೀಯ ವೀಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಇಂದಿನ ಅವಧಿಗೆ ಸ್ವಾಗತವನ್ನು ಹೇಳ್ತಾ, ಕಳೆದ ವಿಡಿಯೋ ಪಾಠದಲ್ಲಿ ಚಕ್ರಗ್ರಹಣ ಪದ್ಯಕ್ಕೆ ಸಂಬಂಧಪಟ್ಟಂತೆ ಪದ್ಯದ ಲೇಖಕರಾದ ದೇವಿದಾಸ ಅವರ ಪರಿಚಯ, ಯಕ್ಷಗಾನ ಸಾಹಿತ್ಯವನ್ನು ಕುರಿತು ಶಿವರಾಮ ಕಾರಂತರು ಹೇಗೆ ವಿವರಿಸಿದ್ದಾರೆ, ಅಲ್ಲದೆ ಈ ಪದ್ಯಪಾಠದ ಆಶಯ ಏನು, ಪೂರ್ವಕಥೆ, ಇವೆಲ್ಲವನ್ನು ನಾವು ತಿಳ್ಕೊಂಡಿದ್ವಿ ಮಕ್ಕಳೇ. ಯಕ್ಷಗಾನ ಒಂದು ವಿಶಿಷ್ಟ ಕಲೆ. ಅದರ ಜೀವಂತಿಕೆಯನ್ನು ನಾವು ಉಳಿಸಬೇಕು, ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದಲೇ ಇವತ್ತಿಗೂ ಕೂಡ ನಾವು ಹೇಳ್ತಾ ಈ ಪದ್ಯಪಾಠವನ್ನು ಪ್ರಾರಂಭ ಮಾಡೋಣ ಮಕ್ಕಳೇ. ಈಗಾಗಲೇ ನೀವು ಪೂರ್ವಕಥೆಯನ್ನು ತಿಳಿದಂತೆ ಭೀಷ್ಮರು ಕೃಷ್ಣನಿಗೆ ಚಕ್ರಗ್ರಹಣವನ್ನು ಮಾಡಿಯೇ ಸಿದ್ಧ ಎಂಬುದಾಗಿ ಪಣ ತೊಟ್ಟಿದ್ದಾರೆ. ಶ್ರೀಕೃಷ್ಣನ ಕಥೆಯನ್ನು ದೇವಿದಾಸ ಕವಿ ಕುಮಾರವ್ಯಾಸದ ಆಕಾರವನ್ನಾಗಿಟ್ಟುಕೊಂಡು ಅದನ್ನು ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ವಿ. ವ್ಯಾಸಕವಿ ತಿಳಿಯ ಪೇಳುವೆನು ಕೃಷ್ಣ ಕಥೆಯನ್ನು ಇಳಿಯ ಜಾಣರು ತಿಳಿಯುವಂದದಿ ಎಂಬ ಮಾತನ್ನು ಮತ್ತೆ ಮತ್ತೆ ನಾವು ಸ್ಮರಿಸ್ಕೊಳ್ತಾ ಇವತ್ತಿನ ಪದ್ಯಭಾಗವನ್ನು ಪ್ರಾರಂಭ ಮಾಡೋಣ. ಎಲ್ಲರೂ ತಮ್ಮ ಪಠ್ಯಪುಸ್ತಕದಲ್ಲಿ ಸ್ವಚ್ಛಂದವಾಗಿ ಪದವಿಂಗಡಣೆ ಓದುವುದನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತಾ ಮಕ್ಕಳೇ, ಪದವಿಂಗಡಣೆ ಮಾಡ್ತಾ ಪದ್ಯದ ವಾಚನವನ್ನು ಮಾಡೋಣ. ಬಹಳ ವಿಶೇಷ ಏನಪ್ಪ ಅಂತಂದರೆ, ಈ ಚಕ್ರಗ್ರಹಣ ಪದ್ಯವನ್ನು ಯಕ್ಷಗಾನ ಶೈಲಿಯಲ್ಲಿ ಹೇಳಬೇಕು. ಆದರೆ ಎಲ್ಲರೂ ಭಾಗವತರಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕಲೆಗೆ ಧಕ್ಕೆ ಬರದ ಹಾಗೆ, ಆ ಕಲೆಯ ಜೀವಂತಿಕೆಯನ್ನು ಉಳಿಸಲಿಕ್ಕೆ ನಾವು ಕೂಡ ಪ್ರಯತ್ನ ಪಡೋಣ ಅಂತ ಹೇಳ್ತಾ ನಾನು ಕೂಡ ಒಂದು ಪ್ರಯತ್ನ ಮಾಡ್ತೇನೆ. ಪದ್ಯವನ್ನು ವಾಚನ ಮಾಡಿದ ನಂತರ ಇದನ್ನು ಯಕ್ಷಗಾನ ಶೈಲಿಯಲ್ಲಿ ಅದೇ ರಾಗ ಅದೇ ತಾಳದಲ್ಲಿ ಹಾಡಿರುವಂಥವರ ಒಂದು ಆಡಿಯೋವನ್ನು ತಮಗೆ ಕೇಳಿಸ್ತೇನೆ ಮಕ್ಕಳೇ. ಮೊದಲನೇದಾಗಿ ಪದ ವಿಂಗಡಣೆ ಮಾಡ್ತಾ ಓದೋಣ. ಪುಸ್ತಕವನ್ನು ನೋಡ್ಕೊಳ್ಳಿ. ಒರಸ ಕೇಳ್ ಈ ತೆರದೊಳ್ ಇರ ಕೊಲಿನರನು ಮೂರನೆಯ ದಿನದಿ ಗಂಗಾತರೊಳಗೆ ಇದಿರಾಗುತ್ತ ಶರಯುಗ ಧರಿಸುತ್ತೆಂದ ಹರಿಯೇ ಕೇಳ್ ಈ ದಿನದಿ ನಮ್ಮಯ ಹಿರಿಯರೊಳು ಸಂಗ್ರಾಮ ದೊರಕಿತು, ಹಿರಿಯರೊಳು ಸಂಗ್ರಾಮ ದೊರಕಿತು. ಸರಳಿನಿಂದ ವಂದಿಸುವ ವೀರ್ಯವ ಪರಿಕಿಸೆನುತ, ವೀರ್ಯವ ಪರಿಕಿಸು ಎನುತ ಗಾಂಧೀವದಲ್ಲಿ ಪಾರ್ಥನು ಶರವ ಸಂಧಾನಿಸುತ್ತ ಹಿರಿಯರ ಚರಣ ವಂದನ್ ಎನುತ, ಹಿರಿಯರ ಚರಣ ವಂದನೆ ಎನುತ ಬಿಡಲು ಆಶರಗಳೆರಡು ಬಂದು ಭೀಷ್ಮನ ಚರಣದ ಎಡೆಯಲ್ಲಿ ವಂದನೆಗೈಯುತ್ತ ಬೀಳಲು, ಭೀಷ್ಮರ ಚರಣದೆಡೆಯಲ್ಲಿ ವಂದನೆಗೈಯುತ್ತ ಬೀಳಲು. ಕಂಡು ಗಂಗಾಜಾತನು ಹರುಷವನುಗೊಂಡು, ಕಂಡು ಗಂಗಾಜಾತನು ಹರುಷವನುಕೊಂಡು ಶರ ಎಸೆಯೇ ನರನು ತಂಡದ ಶರದಲ್ಲಿ ಖಂಡಿಸುತ್ತ, ತಂಡದ ಶರದಲ್ಲಿ ಖಂಡಿಸುತ್ತಲ್ ಅಂದು ಉಸಿರ್ದನು ನಗುತ್ತಲಿಯೇ, ಅಂದು ಉಸಿರ್ದನು ನಗುತ್ತಲಿಯೇ. ತಂದೆ ಅಳಿದ ದಿವಸದಿಂದ ತಂದೆ
ಅಳಿದ ದಿವಸದಿಂದ ನಮ್ಮ ರಕ್ಷಿಸಿ ಇಂದು ಕುರುನೃಪಗೆ ಸಹಾಯದಿಂದ ಘರ್ಜಿಸಿ ಬಂದು ಪಸುಳರ್ ಒಡನೆ ಕಾವುದು ವಿವೇಕವೇ ಪಸುಳರೊಡನೆ ಕಾದುವುದು ವಿವೇಕವೇ ಕಂದರ್ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಎನಲೋ ಪೇಳ್ದ ಬಾಲ ಭಾಷೆ ಆಡಬೇಡವೋ ಪೇಳ್ದ ಬಾಲ ಭಾಷೆ ಆಡಬೇಡವೋ ಎನಗೆ ನಿಮ್ಮೊಳ್ ಐದೇ ಹಿರಿದುದಯವೋ ದುಗುಡವೋ ಎನ್ನುವುದು ಅಬುಜನಾಭ ಬಲ್ಲನ್ ಏತಕೆ ಆ ನುಡಿ ಅಬುಜನಾಭ ಬಲ್ಲನ್ ಏತಕೆ ಆ ನುಡಿ ತ್ರಿಣಯನ್ ಇತ್ತ ಶರವ ತೆಗೆದು ಎನ್ನ ಮೇಲ್ಹೊಡಿ ತ್ರಿಣಯನಿತ್ತ ಶರವ ತೆಗೆದು ಎನ್ನ ಮೇಲ್ಹೊಡಿ ಎಂದು ಸಾಯಕಂಗಳ್ ಎಚ್ಚಡು ಅಭ್ರಮುಸುಕಲ್ ಎಂದು ಸಾಯಂಕಗಳ್ ಎಚ್ಚಡಭ್ರಮುಸುಕಲ್ ಇಂದ್ರಜಾತನ್ ಅದರ ತರಿದು ಮಗುಳೇ ಕವಿಸಲ್ ಅದರ ತರಿದು ಇಂದ್ರಜಾತನ್ ಅದರ ತರಿದು ಮುಗುಳೆ ಕವಿಸಲ್ ಸೆಂದನದ ಹಯಗಳು ಒದರಲ್ ಸೆಂದನದ ಹಯಂಗಳ್ ಒದರಲ್ ಆಗ ಸೂತನ್ ನೊಂದು ಮೂರ್ಛೆಗೊಳ್ಳಲು ಭೀಷ್ಮ ಬೆರಗುಂಬಟ್ಟನು ಭೀಷ್ಮ ಬೆರಗುಬಟ್ಟನು ಬೆರಗುಪಟ್ಟನು. ಮಕ್ಕಳೇ, ಪದ್ಯದ ಪದವಿಂಗಡಣ ಓದನ್ನು ಆಲಿಸಿದಿರಿ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋವನ್ನು ನಾವು ಕೇಳ್ಕೊಂಡು ಬರೋಣ. ಎಲ್ಲರೂ ಈ ಆಡಿಯೋವನ್ನು ಆ ಪದ್ಯಗಳಿಗೆ ಹೇಗೆ ಸೌರಾಷ್ಟ್ರ ರಾಗ ತ್ರಿವುಡೆ ತಾಳ ಹಾಗೂ ಕೇದಾರಗೌಳ ರಾಗ ಜಂಪೆ ತಾಳ, ಶಂಕರಾಭರಣ ರಾಗ ಮಟ್ಟೆ ತಾಳದಲ್ಲಿ ಹೇಗೆ ಹಾಡಬೇಕು ಅನ್ನೋದನ್ನು ಮೂಲ ಕಲಾವಿದರು ಹಾಡಿದ್ದಾರೆ. ಈಗ ಅದನ್ನು ಕೇಳ್ಕೊಂಡು ಬರೋಣ ಮಕ್ಕಳೇ. ನಂತರ ನಾವು ವಿವರಣೆಯ ಕಡೆಗೆ ಗಮನ ಹರಿಸೋಣ. ಅರಸ ಕೇಳಿ ದರದೊಳಿರೆ ಕಲಿನರನು ಮೂರನೇ ದಿನದಿ ಗಂಗಾ ತರಳಗಿದಿರ ಗುತ್ತ ಶರಯುಗ ಧರಿಸುತ್ತೆಂದ ಹರಿಯ ಕೇಳಿದನದಿ ನಮ್ಮಯ ಹಿರಿಯರೊಳು ಸಂಗ್ರಾಮ ದೊರಕಿತು ಸರಳಿನಿಂದೊಂದಿಸುವ ವೀರ್ಯವ ಪರಿಗಿಸುವುದು ಎನ್ನುತ್ತಗೊಂಡೀವದಲ್ಲಿ ಪಾರ್ಥನು ಶರವ ಸಂಧಾನಿಸುತ್ತ ಹಿರಿಯರ ಚರಣ ವಂದನೆ ಎನ್ನುತ್ತ ಬಿಡಲ ಶರಗಳೆರಡು ಬಂದು ಭೀಷ್ಮನ ಚರಣ ದಡೆಯಲ್ಲಿ ವಂದನೆಯ ಕೈ ಮುತ್ತ ಬೀಳಲು ಮಂದಹಾಸದೊಳರಿತು ಸುರ ನದಿ ಕಂದನೆಂದ ಕಂಡು ಗಂಗಾ ಜಾತನು ಹರುಷವನುಗೊಂಡು ಶರವೆಸೆಯ ನರನು ತಂಡದ ಶರದಲ್ಲಿ ಖಂಡಿಸುತ್ತಲೊಂದು ಸುರ್ದನು ನಗುತ್ತಲಿ
ಕುರು ನೃಪಗೆ ಸಕಾಯದಿಂದ ಗರ್ಜಿಸಿ ಇಂದು ಕುರು ನೃಪಗೆ ಸಹಾಯದಿಂದ ಗರ್ಜಿಸಿ ಇಂದು ಕುರು ನೃಪಗೆ ಸಹಾಯದಿಂದ ಗರ್ಜಿಸಿ ಬಂದು ಪಸುಳರೊಡನೆ ಕಾದುವುದು ವಿವೇಕವೇ ಬಂದು ಪಸುಳರೊಡನೆ ಕಾದುವುದು ವಿವೇಕವೇ ಕಂದರುಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಕಂದರುಭಯ ಪಕ್ಷದಲ್ಲಿ ನಿಮಗೆ ಭೇದವೇ ತಂದೆಯಳಿದ ದಿವಸದಿಂದ ನಮ್ಮ ರಕ್ಷಿಸಿ ಎನ್ನಲು ಬೇಡ್ದ ಬಾಲ ಭಾಷೆ ಆಡಬೇಡವೋ ಎನ್ನಲು ಬೇಡ್ದ ಬಾಲ ಭಾಷೆ ಆಡಬೇಡವೋ ಎನಗೆ ನಿಮ್ಮೊಳೈದ ಹಿರಿದು ದಯವದುಗುಡವೋ ಎನಗೆ ನಿಮ್ಮೋಳ್ ಒಯ್ದ ಹಿರಿದು ದಯವದುಗುಡವೋ ಎನ್ನುವುದ ಭುಜನ ಬಬಲ್ಲ ಏತಕ ನುಡಿ ಎನ್ನುವುದ ಭುಜನ ಬಬಲ್ಲ ಏತಕ ನುಡಿ ಪ್ರಣಯದಿತ್ತ ಶರವ ತೆಗೆದು ಎನ್ನ ಮೇಲ್ಹೊಡಿ ತೃಣಯನಿತ್ತ ಶರವ ತೆಗೆದು ಎನ್ನ ಮೇಲೊಡಿ ಎನ್ನಲು ಬೇಡ್ದ ಬಾಲ ಭಾಷೆ ಆಡಬೇಡವೋ ಎಂದು ಸೋಯ ಕಂಗಳೆಚ್ಚಡ ಭ್ರಮುಸುಗಲು ಇಂದ್ರಜೋತನದರ ತರಿದು ಮಗುಳೆ ಕವಿಸಲು ಚಂದನದ ಹಯಂಗಳ್ ಮೊದಲಾಗ ಸೂತನು ನೊಂದು ಮೂರ್ಛೆಗಳಲ್ಲೂ ಭೀಷ್ಮ ಬೆರಗು ಬಟ್ಟನು. ಮಕ್ಕಳೇ, ಮಹಾಭಾರತದ 3ನೆಯ ದಿನದಲ್ಲಿ ನಡೆಯುವಂತಹ ಪ್ರಸಂಗ ಇವತ್ತಿನ ಪಾಠವಾಗಿದೆ ಮಕ್ಕಳೇ. ಅಂಧನಾದ ಧೃತರಾಷ್ಟ್ರನಿಗೆ ದಿವ್ಯಜ್ಞಾನಿಯಾದ ಸಂಜಯನು ಅಲ್ಲಿ ನಡೆಯುತ್ತಿರುವಂತಹ ಮಹಾಭಾರತದ ಪ್ರಸಂಗವನ್ನು ಧೃತರಾಷ್ಟ್ರನಿಗೆ ವಿವರಿಸ್ತಾ ಇದ್ದಾನೆ. ಈ ಪದ್ಯವನ್ನು ನಡುವಿನ ಸಾಲುಗಳನ್ನು ಆಯ್ಕೆ ಮಾಡಿಕೊಟ್ಟಿರೋದ್ರಿಂದ ಈ ಮೊದಲ ಸಾಲಿನಲ್ಲಿ ನೀವು ಗಮನಿಸಬೇಕು. ಅರಸ ಕೇಳ್ ಈ ತೆರದೊಳಿರೇ ಕಲಿನರನು 3ನೆಯ ದಿನದಿ ಗಂಗಾ ತರಳಗಿದಿರಾಗುತ್ತ ಶರಯುಗ ಧರಿಸುತ್ತೆಂದ. ಅದಕ್ಕಿಂತ ಮುಂಚಿತವಾಗಿ ಇದರಲ್ಲಿ ನಾವು ಗಮನಿಸಬೇಕಾದಂತಹ ಒಂದಷ್ಟು ಪದಗಳ ಅರ್ಥವನ್ನು ನೀವು ನೋಡಿಕೊಂಡ್ರೆ ಸರಳವಾಗಿ ನಿಮಗೆ ವಿವರಣೆ ಗೊತ್ತಾಗ್ತದೆ. ಇಲ್ಲಿ ತೆರದೊಳು ಅನ್ನೋ ಒಂದು ಪದ ಇದೆ. ಇದಕ್ಕೆ ತೆರನಾಗಿ ಅಂತ ನಾವು ಅರ್ಥೈಸ್ಬೋದು. ಕಲಿ ಅಂದರೆ ಶೂರ ವೀರ, ನರನು ಅಂದರೆ ಅರ್ಜುನನನ್ನು ಇಲ್ಲಿ ಹೇಳಲಾಗಿದೆ. ಗಂಗಾತರಳ ಯಾರು? ಭೀಷ್ಮ. ಗಂಗಾಪುತ್ರರಾದ್ದರಿಂದ ಅವರಿಗೆ ಗಂಗಾತರಳರು ಅಂತ ನಾವು ಕರಿತೇವೆ. ಬಹುರ್ವಿಹಿ ಸಮಾಸಕ್ಕೆ ಇದು ಉದಾಹರಣೆ ಆಗ್ತದೆ ಮಕ್ಕಳೇ. ಶರಯುಗ, ಯುಗಳ ಅಂದರೆ ಜೋಡಿ ಅಂತ ಹೇಳಿ ಅರ್ಥವನ್ನು ಕೊಡ್ತದೆ. ಶರ ಅಂದರೆ ಬಾಣ. ಇಡೀ ಪದ್ಯದಲ್ಲಿ ಶರ ಅನ್ನೋ ಪದ್ಯ ಪುನಃ 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 ಬರ್ತಾ ಇರುತ್ತೆ. ಒಮ್ಮೆ ನೀವು ಅದನ್ನು ಗಮನಿಸಬೇಕು. ಶರಯುಗ ಅಂದರೆ ಬಾಣಗಳು, ಜೋಡಿ ಬಾಣಗಳನ್ನು ಇಲ್ಲಿ ಹೇಳ್ತಾರೆ. ಧರಿಸುತ್ತ ಅಂದರೆ ತೆಗೆದುಕೊಂಡು ಅನ್ನೋ ಅರ್ಥವನ್ನು ಕೊಡಲಾಗ್ತದೆ. ಈಗ ಸಂಜಯನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಅರಸ ಕೇಳು 3ನೆಯ ದಿನದ ಯುದ್ಧದ ಕುರಿತು. ಇವತ್ತು 3ನೆಯ ದಿನದ ಯುದ್ಧದ ಬಗ್ಗೆ ನಾನು ನಿನಗೆ ಹೇಳ್ತಾ ಇದ್ದೇನೆ. ಮಹಾರಾಜನಾದ ಅರಸನಾದ ಧೃತರಾಷ್ಟ್ರನೇ ಕೇಳು. ಅಲ್ಲಿ ಈ ತೆರನಾಗಿ ನಡೀತಾ ಇದೆ. ಈ ತೆರನಾಗಿತ್ತು ಅಂದರೆ ಅರಸ ಕೇಳ್ ಈ ತೆರದೋಳು ಇರೇ 3ನೆಯ ದಿನ ಗಂಗಾತರಳನು ಅಂದರೆ ಮಹಾಭಾರತದ ಯುದ್ಧದಲ್ಲಿ ಕೃಷ್ಣ ಸಾರಥ್ಯವನ್ನು ವಹಿಸಿದ್ದಾನೆ.
ರಥದಲ್ಲಿ ಅರ್ಜುನ ಕುಳಿತಿದ್ದಾನೆ. ಆ ಅರ್ಜುನನಿಗೆ ಇದಿರಾಗಿ ಯುದ್ಧದಲ್ಲಿ ಗಂಗಾತರಳನಾಗಿರುವಂತಹ ಭೀಷ್ಮನು ಎದುರಾಗಿದ್ದಾನೆ. ಆಗ ಭೀಷ್ಮರು ಎದುರಾದ ಸಂದರ್ಭದಲ್ಲಿ ತನ್ನ ಬತ್ತಳಿಕೆಯಿಂದ ಜೋಡಿ ಬಾಣಗಳನ್ನು ತೊಟ್ಟು ನರನಾದಂತಹ ಅರ್ಜುನನು ಈ ರೀತಿ ಹೇಳ್ತಾ ಇದ್ದಾನೆ. ಅರ್ಥವಾಯ್ತಲ್ಲ ಮಕ್ಕಳೇ? ಒಮ್ಮೆ ಗಮನಿಸಿ. ಸಂಜಯನು ಧೃತರಾಷ್ಟ್ರನಿಗೆ 3ನೆಯ ದಿನದ ಯುದ್ಧದ ಕುರಿತು ಅರಸ ಕೇಳು ಈ ತೆರನಾಗಿತ್ತು. ಶೂರನಾದ ಅರ್ಜುನನು 3ನೆಯ ದಿನ ಭೀಷ್ಮರಿಗೆ ಎದುರಾಗಿ ಬಾಣಗಳನ್ನು ತೆಗೆದುಕೊಂಡು ಯುದ್ಧಕ್ಕೆ ಸಿದ್ಧನಾಗುತ್ತಿದ್ದಾನೆ ಎನ್ನುತ್ತಾ ತನ್ನ ಮಾತನ್ನು ಮುಂದುವರಿಸುತ್ತಾನೆ. ಹರಿಯ ಕೇಳಿ ದಿನದೇ ನಮ್ಮಯ ಹಿರಿಯರೊಳು ಸಂಗ್ರಾಮ ದೊರಕಿತು. ನಮ್ಮಯ ಹಿರಿಯರೊಳು ಸಂಗ್ರಾಮ ದೊರಕಿತು. ಸರಳಿನಿಂದ ವಂದಿಸುವೆ, ಸರಳಿನಿಂದೊಂದಿಸುವೆ, ವೀರ್ಯವಾ ಪರಿಕಿಸೆನುತ. ಈ ಪಾಠದಲ್ಲಿ ನಾವು ಗಮನಿಸಬೇಕಾದಂತಹ ಪದಗಳ ಅರ್ಥ ಹೀಗಿದೆ. ಹರಿ ಅಂತಂದರೆ ಶ್ರೀಕೃಷ್ಣ ಪರಮಾತ್ಮ. ಸಂಗ್ರಾಮ ಪದದ ಅರ್ಥ ಯುದ್ಧ. ಸರಳು ಎಂದರೆ ಬಾಣ. ವೀರ್ಯ ಅಂತಂದರೆ ಪರಾಕ್ರಮ. ಪರಿಕಿಸು ಅಂದರೆ ಪರೀಕ್ಷಿಸು ಅನ್ನೋ ಅರ್ಥವನ್ನು ಕೊಡ್ತದೆ. ಈಗ ಹರಿಯ ಕೇಳು, ಕೃಷ್ಣನೇ ಕೇಳು. ಯಾರು ಹೇಳ್ತಾ ಇದ್ದಾರೆ ಈ ಮಾತನ್ನು? ಅರ್ಜುನ ಹೇಳ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮನೇ ಕೇಳು. ಈ ದಿನ ಸಂಗ್ರಾಮದಲ್ಲಿ, ಸಂಗ್ರಾಮ ಅಂದರೆ ಯುದ್ಧದಲ್ಲಿ, ನಮ್ಮ ಹಿರಿಯರು, ನಮ್ಮ ಪೂರ್ವಿಕರು, ಪೂಜ್ಯರು ಆದಂತಹ ನಮ್ಮ ಹಿರಿಯರು ನನ್ನ ಎದುರಾಳಿಯಾಗಿ ಸಂಗ್ರಾಮಕ್ಕೆ ಇಳಿದಿದ್ದಾರೆ. ಅವರಿಗೆ ಗೌರವದಿಂದ ನಾನು ತನ್ನ ಬಾಣಗಳನ್ನು ಬಿಡ್ತಾ ಇದ್ದೇನೆ. ನಾನು ಬಿಟ್ಟಂತಹ ಸರಳುಗಳು, ಬಾಣಗಳು ಅವರಿಗೆ ಹೋಗಿ ವಂದಿಸಲಿ ಎಂಬುದಾಗಿ ತಾನು ಹೇಗೆ ಆ ವಂದನೆಗೈಯುವ ಬಾಣಗಳನ್ನು ಬಿಡ್ತೇನೆ, ನನ್ನ ಪರಾಕ್ರಮವನ್ನು ನೀನು ಪರೀಕ್ಷಿಸಿ ನೋಡು ಎಂಬುದಾಗಿ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳ್ತಾ ಇದ್ದಾನೆ. ಮಕ್ಕಳೇ, ಇನ್ನೊಮ್ಮೆ ಗಮನಿಸಿ. ಅರ್ಜುನನು ಕೃಷ್ಣ ಪರಮಾತ್ಮನೇ ಕೇಳು, ಈ ದಿನ ನಮ್ಮ ಹಿರಿಯರೊಡನೆ ಯುದ್ಧ ಮಾಡುವ ಸಂದರ್ಭ ದೊರಕಿದೆ. ನಾನು ಅವರಿಗೆ ಬಾಣಗಳ ಮೂಲಕವಾಗಿ ವಂದಿಸುವೆ. ನನ್ನ ಪರಾಕ್ರಮವನ್ನು ಪರೀಕ್ಷಿಸು ಎಂಬುದಾಗಿ ಅರ್ಜುನ ಶ್ರೀಕೃಷ್ಣನಿಗೆ ಹೇಳ್ತಾನೆ. ಮುಂದೇನಾಗ್ತದೆ ನೋಡಿ ಮಕ್ಕಳೇ. ಎನುತ ಗಾಂಧೀವದಲೇ ಪಾರ್ಥನು ಶರವ ಸಂಧಾನಿಸುತ್ತ ಹಿರಿಯರಾಚರಣ ವಂದನೆಯನುತ ಬಿಡಲು ಆಶರಗಳ್ 2 ಬಂದು ಭೀಷ್ಮನಾಚರಣದ ಎಡೆಯಲಿ ವಂದನೆಗೈಯುತ್ತ ಬೀಳಲು. ಇಲ್ಲಿರುವ ಪದಗಳು ಪಾರ್ಥ ಅಂತಂದರೆ ಅರ್ಜುನನ ಹೆಸರು. ಚರಣ ಎಂದರೆ ಪಾದ ಎಂಬುದಾಗಿ ಹೇಳ್ತೇವೆ. ಶರ ಅಂದರೆ ಬಾಣ. ಚರಣದ ಎಡೆಯಲ್ಲಿ ಅಂದರೆ ಪಾದದ ಕಡೆಯಲ್ಲಿ. ನೋಡಿ, ನನ್ನ ಪರಾಕ್ರಮವನ್ನು ನಾನು ನಿನಗೆ ತೋರಿಸ್ತೇನೆ ಅಂತ ಹೇಳಿ ಶರಗಳನ್ನು ಬಿಡ್ತಾ ಇದ್ದಾನೆ. ಎನ್ನುತ್ತ ಗಾಂಧೀವದಲ್ಲಿ, ಗಾಂಧೀವ ಅಂತಂದರೆ ಅರ್ಜುನನ ಬಿಲ್ಲು, ಗಾಂಧೀವ ಅದರ ಹೆಸರು. ತನ್ನ ಗಾಂಧೀವದಲ್ಲಿ ಬಾಣಗಳನ್ನು ತೊಡುತ್ತಾ, ಸಂಧಾನಿಸುತ್ತಾ, ಬಾಣಗಳನ್ನು ತೊಡುತ್ತಾ ನಾನು ಅವುಗಳನ್ನು ಬಿಡ್ತೇನೆ. ಆ 2 ಬಾಣಗಳು ಹೋಗಿ ಶ್ರೇಷ್ಠರಾದ ಭೀಷ್ಮರ ಪಾದಕಮಲಗಳಿಗೆ ಅವು ಬೀಳ್ತವೆ, ನಮಸ್ಕರಿಸುತ್ತವೆ ಅಂತ ಹೇಳ್ತಾನೆ. ಹೇಳಿ ಆ ಬಾಣಗಳು ಅವರಿಗೆ ವಂದನೆಗೈಯುತ್ತಾ ಬೀಳುತ್ತದೆ. ಆಗ ಭೀಷ್ಮರು ಏನು ಹೇಳ್ತಾರೆ ಮುಂದೆ ಕೇಳೋಣ ಮಕ್ಕಳೇ. ಕಂಡು ಗಂಗಾ ಜಾತನು ಹರುಷವನು ಕೊಂಡು ಶರಯಸೆಯನು ನರನು ತಂಡದಲ್ಲಿ ಶರವ ಖಂಡಿಸುತ್ತಲ್ ಅಂದು ಸಿರ್ದನು ನಗುತ್ತಲೀ. ಬಾಣಗಳನ್ನು ಬಿಡ್ತಾ ಇದ್ದಾನೆ. ಆಗ ಹೀಗೆ ಬಿದ್ದಂತಹ, ತನ್ನ ಪಾದಗಳಲ್ಲಿ ಬಿದ್ದಂತಹ ಬಾಣಗಳನ್ನು ಕಂಡಂಥವನು ಗಂಗಾಜಾತ. ಗಂಗಾಜಾತ ಅಂದರೆ ಯಾರು? ಈಗಾಗಲೇ ಗಂಗಾಸುತ, ಗಂಗಾತರಳ ಅಂತ ನಾವು ಆ ಪದವನ್ನು ಬಳಸ್ತಾ ಇದ್ದೇವೆ. ಯಾರು ಮಕ್ಕಳೇ? ಭೀಷ್ಮರು. ಹೀಗೆ ತನ್ನ ಪಾದದ ಅಡಿಯಲ್ಲಿ ಬಿದ್ದಂತಹ ಬಾಣಗಳನ್ನು ಭೀಷ್ಮರು ಕೊಂಡು ಹರ್ಷವನ್ನು ವ್ಯಕ್ತಪಡಿಸ್ತಾರೆ.
ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ನಂತರ ಅರ್ಜುನನು ಗುಂಪು ಗುಂಪಾಗಿ ಬಿಟ್ಟಂತಹ ಬಾಣಗಳನ್ನು ಆತ ಬಿಡ್ತಾನೇ ಇದ್ದಾನೆ. ಅವುಗಳನ್ನು ಭೀಷ್ಮರು ಆ ಬಾಣಗಳನ್ನು ನಗುತ್ತಾ ನಗುತ್ತಾ ಅವುಗಳನ್ನು ತುಂಡರಿಸ್ತಾ ಇದ್ದಾರೆ. ಹೀಗೆ ಯುದ್ಧ ಮಾಡುತ್ತಾ ಭೀಷ್ಮರು ನಗುತ್ತಾ ಇದ್ದಾರೆ. ಮುಂದೇನಾಗ್ತದೆ ನೋಡಿ. ತಂದೆ ಎಳೆದ ದಿವಸದಿಂದ ನಮ್ಮ ರಕ್ಷಿಸಿ, ಇಂದು ಕುರುನೃಪಗೆ ಸಹಾಯದಿಂದ ಘರ್ಜಿಸಿ, ಒಂದು ಪಸುಳರ್ಗೆ ಕಾವುದು, ಒಂದು ಪಸುಳರ್ಗೆ ಕಾದುವುದು ವಿವೇಕವೇ, ಕಂದರ್ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ. ಅಂದರೆ ನನ್ನ ತಂದೆ ಪಾಂಡು ಮಹಾರಾಜರನ್ನು ನಾವು ಕಳೆದುಕೊಂಡ ದಿನದಿಂದಲೂ ಕೂಡ ನಮ್ಮನ್ನು ತಂದೆಯಂತೆ ಕಾಪಾಡುತ್ತಾ ನಮ್ಮನ್ನು ರಕ್ಷಿಸುತ್ತಾ ಬಂದವರು ನೀವು. ಕುರುನೃಪಗೆ ಸಹಾಯದಿಂದ ಘರ್ಜಿಸಿ ಅಂತಂದರೆ, ಇಂದು ನೀನು ಕುರುನೃಪತಿಯಾದ ಕೌರವನಿಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದೀರಲ್ಲ ಎಂದು ಘರ್ಜಿಸ್ತಾನೆ ಅರ್ಜುನ. ಆದರೆ ಒಂದು ಚಿಕ್ಕ ಮಕ್ಕಳೊಡನೆ ನಿಮಗೆ ಹೋರಾಟ ಮಾಡುವಂತಹ ಬುದ್ಧಿವಂತಿಕೆ ಬಂದಿದೆಯಲ್ಲ, ಇದು ಸರಿನಾ? ಎಂಥ ಪ್ರಶ್ನೆಯನ್ನು ಕೇಳ್ತಾನೆ. ನಾವಿನ್ನೂ ಚಿಕ್ಕ ಮಕ್ಕಳು, ನೀವು ನಮ್ಮ ತಾತ, ಮೊಮ್ಮಕ್ಕಳ ಜೊತೆಗೆ ನೀವು ಯುದ್ಧ ಮಾಡಲಿಕ್ಕೆ ಬಂದಿದ್ದೀರಲ್ಲ, ಇದು ಸರಿಯೇ? ಆದರೆ ನೀವು ಆ ಕೌರವನ ಮಾತನ್ನು ಕೇಳಿ ಯುದ್ಧ ಮಾಡ್ತಿರೋದು ನನಗೆ ಸರಿ ಅನ್ನಿಸ್ತಿಲ್ಲ ತಾತ. ನಾವು ಕಂದರು, ಉಭಯ ಪಕ್ಷದಲ್ಲಿ ನಿಮಗೆ ಭೇದ ಮಾಡುವುದು ಸರಿ ಅನ್ನಿಸ್ತದಾ? ನಾವಿನ್ನೂ ಕಂದರ್, ಉಭಯ ಪಕ್ಷದಲ್ಲಿ ಭೇದವೇ? ಯಾಕೆ ನೀವು ನಮ್ಮೆರಡರ ನಡುವೆ ಭೇದವನ್ನು ಎಣಿಸ್ತಾ ಇದ್ದೀರಾ ಎಂಬುದಾಗಿ ಅರ್ಜುನನು ಭೀಷ್ಮರಿಗೆ ಕೇಳ್ತಾನೆ. ಮುಂದೇನಾಗ್ತದೆ ನೋಡಿ. ಎನ್ನಲು ಪೇಳ್ದ ಬಾಲ ಭಾಷೆ ಆಡಬೇಡವೋ, ಎನಗೆ ನಿಮ್ಮೊಳು ಐದೆ ಹಿರಿಯ ದಯವೋ, ದುಗುಡವೋ ಎನ್ನುವುದು ಅಭುಜನಾಭಬಲ್ಲನ್, ಏತಕೆ ಆ ನುಡಿ ತೃಣಯನಿತ್ತ ಶರವ ತೆಗೆದು ಎನ್ನ ಮೇಲ್ ಹೊಡಿ. ಎಂಥ ಮಾತನ್ನು ಹೇಳ್ತಾರೆ ಭೀಷ್ಮಾಚಾರ್ಯರು ಅಂದರೆ, ಅರ್ಜುನ ಹೇಳ್ತಾನೆ, ಈ ಎರಡೂ ಪಕ್ಷಗಳ ನಡುವೆ ಯಾಕೆ ನೀವು ಉಭಯತೆಯನ್ನು ತೋರಿಸ್ತಾ ಇದ್ದೀರಾ? ನಮ್ಮನ್ನು ತಂದೆಯಂತೆ ಸಾಕಿ ಸಲಹಿದವರು ನೀವು. ಆದರೆ ಈ ಮಾತನ್ನು ಕೇಳಿದಂತಹ ಭೀಷ್ಮರು ಹೇಳ್ತಾರೆ, ಬಾಲಭಾಷೆ ಆಡಬೇಡವೋ, ಮಕ್ಕಳ ಥರ ಯಾಕೆ ಸಣ್ಣ ಮಕ್ಕಳಂತೆ ಮಾತನ್ನು ಆಡ್ತಾ ಇದೆಯಾ? ನಿಮ್ಮೊಳಗೆ ಐದೆ, ನಿಮ್ಮೊಳು ಐದೆ ಅಂದರೆ ಐದೆ ಅಂದರೆ 5 ಜನ, ನಿಮ್ಮೊಳು 5 ಜನರು ಹಿರಿಯ ದಯವೋ, ನಿಮ್ಮ 5 ಜನರ ಮೇಲೆ ನನಗೆ ಹಿರಿಯದಾದ ದಯೆ ಇದೆ, ದೊಡ್ಡದಾದ ಕರುಣೆ ಇದೆ. ಅಷ್ಟೇ ಅಲ್ಲ, ದುಃಖವೂ ಇದೆ ಎನ್ನುವುದನ್ನು ಶ್ರೀಕೃಷ್ಣ ಬಲ್ಲ. ಅಲ್ಲಿ ಎಷ್ಟು ಸೊಗಸಾಗಿ ಹೇಳ್ತಾರೆ, ಅಭುಜನಾಭ ಬಲ್ಲ. ಅಭುಜನಾಭ ಅಂದರೆ ಯಾರು? ನಾಭಿಯಲ್ಲಿ ಅಭುಜವನ್ನು ಉಳ್ಳವನು. ಅಬ್ಜ ಅಂತಂದರೆ ನೀರಿನಲ್ಲಿ ಉದಯಿಸಿದ ತಾವರೆಗೆ ಅಬ್ಜ ಅಂತ ಕರಿತೇವೆ, ಅಭುಜ ಅಂತ ಕರಿತೇವೆ. ತನ್ನ ನಾಭಿಯಲ್ಲಿ ತಾವರೆಯನ್ನು ಉಳ್ಳಂಥವನು ಯಾರು ಮಕ್ಕಳೇ? ಶ್ರೀಕೃಷ್ಣ ಪರಮಾತ್ಮ. ಆತನಿಗೆ ಗೊತ್ತು ನಿಮ್ಮ ಮೇಲೆ ನನಗೆಷ್ಟು ದಯೆ ಇದೆ, ನಿಮ್ಮ ಮೇಲೆ ನನಗೆ ಎಷ್ಟು ದುಃಖವಿದೆ, ದುಗುಡವಿದೆ ಎಂಬುದನ್ನು ಶ್ರೀಕೃಷ್ಣವಲ್ಲ. ಏಕೆ ಈ ರೀತಿಯ ಮಾತುಗಳನ್ನು ಆಡುತ್ತಿರುವೆ? ಏತಕ್ಕೆ ಈ ನುಡಿ? ನಿನ್ನ ಬಳಿಯಲ್ಲಿ ತ್ರಿನಯನು ಕೊಟ್ಟಿರುವ, ಯಾರು ತ್ರಿನಯ ಅಂತಂದರೆ 3 ಕಣ್ಣುಳ್ಳವ, ತ್ರಿನಯನವನ್ನು ಉಳ್ಳಂತಹ ಆ ಶಿವ ಪಾಶುಪತಾಸ್ತ್ರವನ್ನು ಅರ್ಜುನನಿಗೆ ದಯಪಾಲಿಸಿರ್ತಾನೆ. ಆ ಪಾಶುಪತಾಸ್ತ್ರವನ್ನು ಅನ್ನುವುದನ್ನು ತ್ರಿನಯನು ಕೊಟ್ಟಂತಹ ಅಸ್ತ್ರವನ್ನು ತೆಗೆದು ನೀನು ನನ್ನ ಮೇಲೆ ಹೊಡಿ ಎಂಬುದಾಗಿ, ಪ್ರಯೋಗಿಸು ಎಂಬುದಾಗಿ ಇಲ್ಲಿ ಭೀಷ್ಮಾಚಾರ್ಯರು ಅರ್ಜುನನಿಗೆ ಹೇಳ್ತಾರೆ. ಮುಂದೇನಾಗ್ತದೆ ನೋಡಿ. ಎಂದು ಸಾಯಕಂಗಳ್ ಎಚ್ಚಡ್ ಅಭ್ರಮಿಸಲು, ಇಂದ್ರಜಾತನು ಅದರ ತರಿದು ಮಗಳ್ ಕವಿಸಲು, ಸ್ಯಂದನದ ಹಯಂಗಳ್ ಒದರಲ್ ಆಗಸೂತನು ನೊಂದು ಮೂರ್ಛೆಗೊಳ್ಳಲು, ಭೀಷ್ಮ ಬೆರಗುಂಬಟ್ಟನು. ಇಲ್ಲೊಂದಷ್ಟು ವಿಶೇಷ ಪದಗಳನ್ನು ಗಮನಿಸ್ಬೋದು.
ಸಾಯಕ ಅಂತಂದರೆ ಬಾಣ ಮಕ್ಕಳೇ. ಎಚ್ಚಡಭ್ರ ಅಂದರೆ ಪ್ರಯೋಗಿಸು, ಎಚ್ಚಡು ಅಂದರೆ ಪ್ರಯೋಗಿಸು, ಅಭ್ರ ಅಂದರೆ ಆಕಾಶ. ಈ ಇಂದ್ರಜಾತ ಅಂದರೆ ಅರ್ಜುನನಿಗೆ ಇಂದ್ರಜಾತ ಅಂತ ಕರಿತೀವಿ. ಯಾಕಂದರೆ ಕುಂತಿ ಪಡೆದಂತಹ 5 ಮಂತ್ರಗಳಲ್ಲಿ ಇಂದ್ರನ ಮಂತ್ರವನ್ನು ಪಠಣೆ ಮಾಡಿ ಅರ್ಜುನನನ್ನು ಪಡೆಯೋದ್ರಿಂದ ಆತನಿಗೆ ಇಂದ್ರಜಾತ ಅಂತ ಕರಿತೇವೆ. ತರಿದು ಅಂದರೆ ತುಂಡರಿಸೋದು, ಮಗುಳೆ ಅಂದರೆ ಮರಳಿ, ಕವಿಸಲು ಅಂದರೆ ಮಳೆ ಸುರಿದಂತೆ ಆವೃತವಾಗುವಂತಹದ್ದು ಅಂತ ಹೇಳ್ತೇವೆ. ಸ್ಯಂದನ ಅಂದರೆ ರಥ, ಹಯ ಅಂದರೆ ಕುದುರೆ, ಸೂತ ಅಂತಂದರೆ ಇಲ್ಲಿ ಸಾರಥಿ ಎಂಬ ಅರ್ಥವನ್ನು ಕೊಡ್ತದೆ. ಈ ಪದ ಸಂದರ್ಭಕ್ಕನುಸಾರವಾಗಿ ಬದಲಾವಣೆ ಆಗ್ತಾ ಇರುತ್ತೆ ಮಕ್ಕಳೇ. ಈಗ ಅರ್ಥಕ್ಕೆ ಬರೋಣ. ಅಲ್ಲಿ ಭೀಷ್ಮಾಚಾರ್ಯರು ನಿನ್ನ ಆ ಪರಾಕ್ರಮವನ್ನು, ಶಿವ ಕೊಟ್ಟಂತಹ ಅಸ್ತ್ರವನ್ನು ಪ್ರಯೋಗ ಮಾಡಿ ನೀನು ನಿನ್ನ ಬಾಣವನ್ನು ನನಗೆ ಪ್ರಯೋಗಿಸು ಅಂತಂದಾಗ ಆ ಸಂದರ್ಭದಲ್ಲಿ ಅರ್ಜುನ ಎಂದು ಹೇಳಿದ ಸಂದರ್ಭದಲ್ಲಿ ಭೀಷ್ಮ ತನ್ನ ಬಾಣಗಳನ್ನು ಪ್ರಯೋಗಿಸಲು ಭೀಷ್ಮ ಏನು ಮಾಡ್ತಾರೆ, ತನ್ನಲ್ಲಿರುವ ಬತ್ತಳಿಕೆಯ ಬಾಣಗಳನ್ನು ಪ್ರಯೋಗಿಸಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಎಚ್ಚಡ್ ಅಭ್ರಮಿಸಲು, ಸಾಯಂಕಗಳ್ ಎಚ್ಚಡ್ ಅಭ್ರವಿಸು ಅಂದರೆ ಭೀಷ್ಮರ ಬಾಣಗಳು ಪ್ರಯೋಗಿಸಲು ಇಡೀ ಆಕಾಶವೆಲ್ಲ ಮುಸುಕಾಗ್ಬಿಡುತ್ತೆ, ಕತ್ತಲಾವರಿಸಿಬಿಡುತ್ತೆ. ಆಗ ಅರ್ಜುನ ಅವುಗಳನ್ನು ತುಂಡರಿಸಿ ತಾನು ಮರಳಿ ಬಾಣಗಳನ್ನು ಮಳೆ ಸುರಿದಂತೆ, ಬಾಣಗಳ ಮರೆ ಸುಳಿಯುವಂತೆ ಬಾಣಗಳನ್ನು ಬಿಡ್ತಾನೆ. ಭೀಷ್ಮನು ರಥದ ಕುದುರೆಗಳನ್ನು, ಆ ಬಿಟ್ಟಂತಹ ಬಾಣಗಳಿಗೆ ಭೀಷ್ಮನ ರಥದ ಕುದುರೆಗಳು ಒದ್ದಾಡಿಬಿಡ್ತವೆ, ಹೆದರು ಬಿಡ್ತವೆ. ಸ್ಯಂದನ ಅಂದರೆ ರಥ, ಆ ಸ್ಯಂದನದ ಹಯಂಗಳು ಅಂದರೆ ರಥದ ಕುದುರೆಗಳೆಲ್ಲ ಹೆದರಿ ಅಬ್ಬರಿಸಿ ಬಿಡ್ತವೆ. ಅಷ್ಟೇ ಅಲ್ಲ, ಆ ಕುದುರೆಗಳು ಹಾರಿ ಕೆಳಗೆ ಬೀಳೋದನ್ನು ನೋಡಿ ಅಲ್ಲಿದ್ದಂತಹ ಸಾರಥಿ ಸೂತನು ಕೂಡ ಮೂರ್ಛೆಗೊಂಡು ಬಿದ್ದು ಬಿಡ್ತಾನೆ. ಭೀಷ್ಮಾಚಾರ್ಯರು ಆಶ್ಚರ್ಯಗೊಳ್ಳುತ್ತಾರೆ. ಎಂಥ ಬಾಣಗಳನ್ನು ಪ್ರಯೋಗಿಸಿದ್ರೂ ಕೂಡ ನನ್ನ ಎದುರಾಳಿಯಾಗಿ ನಿಂತು ಅರ್ಜುನನ ಬಾಣ ಪ್ರಯೋಗವನ್ನು ಕಂಡು ಭೀಷ್ಮಾಚಾರ್ಯರು ಕೂಡ ಇಲ್ಲಿ ಆಶ್ಚರ್ಯಚಕಿತರಾಗೋದನ್ನು ನಾವು ಗಮನಿಸ್ತೇವೆ. ಮಕ್ಕಳೇ, ಇದಿಷ್ಟು ಇವತ್ತಿನ ಅವಧಿಗೆ ನಾನು ಬೋಧಿಸಿದ್ದೇನೆ. ತಾವು ಮತ್ತೊಮ್ಮೆ ಇಡೀ ಪದ್ಯದ ಸಾರಾಂಶವನ್ನು ಹಿಡಿಯಾಗಿ ನೋಡೋದಾದರೆ ಒಮ್ಮೆ ಗಮನಿಸಿ. ಸಂಜಯನು ಧೃತರಾಷ್ಟ್ರನಿಗೆ 3ನೆಯ ದಿನದ ಯುದ್ಧದ ಕುರಿತು ಅರಸ ಕೇಳು ಈ ತೆರನಾಗಿತ್ತು. ಅಂದರೆ ಶೂರನಾದ ಅರ್ಜುನನು 3ನೆಯ ದಿನ ಭೀಷ್ಮರಿಗೆ ಎದುರಾಗಿ ಬಾಣಗಳನ್ನು ತೆಗೆದುಕೊಂಡು ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ಅರ್ಜುನನು ಕೃಷ್ಣನಿಗೆ ಕೃಷ್ಣ ಪರಮಾತ್ಮನೇ ಕೇಳು, ಈ ದಿನ ನಮ್ಮ ಹಿರಿಯರೊಡನೆ ಯುದ್ಧ ಮಾಡುವ ಸಂದರ್ಭ ದೊರಕಿದೆ. ನಾನು ಅವರಿಗೆ ಬಾಣಗಳಿಂದ ವಂದಿಸುವೆ, ನನ್ನ ಪರಾಕ್ರಮವನ್ನು ಪರೀಕ್ಷಿಸು ಎನ್ನುತ್ತಾನೆ. ಎನ್ನುತ್ತಾ ಗಾಂಧೀವದಲ್ಲಿ ಅರ್ಜುನನು ಬಿಲ್ಲಿಗೆ ಬಾಣವನ್ನು ಹೂಡಿ ಭೀಷ್ಮರ ಪಾದಗಳಿಗೆ ವಂದನೆ ಎನ್ನುತ್ತಾ ಬಾಣಗಳನ್ನು ಬಿಡುತ್ತಾನೆ. ಆ ಬಾಣಗಳೆರಡೂ ಬಂದು ಭೀಷ್ಮರ ಪಾದಗಳ ಅಡಿಯಲ್ಲಿ ವಂದನೆಗೈಯುತ್ತಾ ಬೀಳುತ್ತವೆ. ಹೀಗೆ ಬಂದು ಬಿದ್ದಂತಹ ಬಾಣಗಳನ್ನು ಕಂಡು ಭೀಷ್ಮರು ಹರ್ಷಗೊಳ್ಳುವರು. ನಂತರ ಅರ್ಜುನನು ಗುಂಪು ಗುಂಪಾಗಿ ಬಾಣಗಳನ್ನು ಬಿಡುವನು. ಭೀಷ್ಮರು ಆ ಬಾಣಗಳನ್ನು ತುಂಡರಿಸುತ್ತಿದ್ದರು. ಹೀಗೆ ಯುದ್ಧ ಮಾಡುತ್ತಾ ಭೀಷ್ಮರೊಂದಿಗೆ ನಗುತ್ತಾ ಅರ್ಜುನನು ಭೀಷ್ಮರಿಗೆ, ತಂದೆಯನ್ನು ಕಳೆದುಕೊಂಡ ದಿನದಿಂದಲೂ ನಮ್ಮನ್ನು ರಕ್ಷಿಸಿ ಇಂದು ಕೌರವನಿಗೆ ಸಹಾಯ ಮಾಡಲು ಬಂದಿದ್ದೀರಾ ಎಂದು ಘರ್ಜಿಸಿ ಬಂದು ಚಿಕ್ಕ ಮಕ್ಕಳೊಡನೆ ಹೋರಾಡುವುದು ಇದು ನಿಮ್ಮ ಬುದ್ಧಿವಂತಿಕೆಗೆ ಸರಿಯೇ? ನಾವು ಕಂದರು. ಉಭಯ ಪಕ್ಷದಲ್ಲಿ ನಿಮಗೆ ಭೇದ ಮಾಡುವುದು ಸರಿ ಎನಿಸುತ್ತದೆಯೇ ಎಂದಾಗ ಭೀಷ್ಮರು, ಸಣ್ಣ ಮಕ್ಕಳಂತೆ ಮಾತನಾಡಬೇಡ. ನನಗೆ ನಿಮ್ಮ 5 ಜನರಲ್ಲಿ ದೊಡ್ಡದಾದ ದಯವಿದೆ, ದುಃಖವಿದೆ ಎನ್ನುವುದರ ಬಗ್ಗೆ ಶ್ರೀಕೃಷ್ಣ ಬಲ್ಲನು. ಏಕೆ ಈ ರೀತಿಯಾದ ಮಾತುಗಳನ್ನು ಆಡುತ್ತೀಯಾ? ಬಿಡು. ಶಿವನು ಕೊಟ್ಟಂತಹ ಬಾಣಗಳನ್ನು ತೆಗೆದು ನನ್ನ ಮೇಲೆ ಪ್ರಯೋಗಿಸು ಎನ್ನುತ್ತಾರೆ ಎಂದು ಹೇಳಿದಾಗ ಭೀಷ್ಮನು ಬಾಣಗಳನ್ನು ಎಂದು ಹೇಳಿ ಭೀಷ್ಮರೂ ಕೂಡ ತಮ್ಮ ಬಾಣಗಳನ್ನು ಪ್ರಯೋಗಿಸಲು ಅವು ಆಕಾಶವನ್ನು ಆವರಿಸಿ ಮುಸುಕುತ್ತವೆ.
ಆಗ ಅರ್ಜುನನು ಅವುಗಳನ್ನು ತುಂಡರಿಸಿ ತಾನು ಮರಳಿ ಬಾಣಗಳ ಮಳೆ ಸುರಿಯುತ್ತಾನೆ. ಭೀಷ್ಮರ ರಥದ ಕುದುರೆಗಳು ಒದ್ದಾಡಿ ಸಾರಥಿಯು ನೊಂದು ಮೂರ್ಛೆಗೊಳ್ಳುತ್ತಾನೆ. ಭೀಷ್ಮರು ಆಶ್ಚರ್ಯಗೊಳ್ಳುತ್ತಾರೆ. ಮುಂದೇನಾಗುತ್ತದೆ ಅನ್ನೋದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಇದುವರೆಗೂ ನನ್ನ ಪಾಠವನ್ನು ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.